ನೋಡಿ, ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಕಾಂಟೆಸ್ಟ್ ಮಾಡಿ 30,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಸೋತಿದ್ದರು. ಅಲ್ಲಿಂದ ಓನ್ಲಿ ಕಮ್ಯುನಿಟಿ ಹೆಚ್ಚಿದೆ ಅನ್ನುವಂಥ ಕಾರಣದಿಂದ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕದಲ್ಲಿ ಸ್ಪರ್ಧೆ ಮಾಡಿದರು. ನಿಶ್ಚಿತವಾಗಿ ಅಲ್ಲಿ ಸೋಲ್ತೀನಿ ಅನ್ನುವಂಥ ಕಾರಣದಿಂದ ಕೋಲಾರ ಹೋಗುವಂಥ ಪ್ರಯತ್ನ ಮಾಡಿದರು. ಕೋಲಾರದಲ್ಲಿ ಸರ್ವೆ ಮಾಡಿಸಿದ ನಂತರ ಅತಿ ಹೆಚ್ಚು ಅಂತರದಿಂದ ಸೋಲ್ತಾರೆ ಅನ್ನೋದು ಗೊತ್ತಾದ ಮೇಲೆ ಇವತ್ತು ಹೆಸರಿಗೆ ಮಾತ್ರ ವರ್ಣ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಅವರು ಬೇರೆ ಬೇರೆ ಕ್ಷೇತ್ರಗಳನ್ನು ಹುಡುಕ್ತಾ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿಗಳಾಗಿರುವಂಥವರು, ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವಂಥ ಅಪಾರ ಅನುಭವ ಇರುವಂಥ ಒಬ್ಬರು ಸಿದ್ದರಾಮಯ್ಯನವರು ತಮ್ಮದೇ ಆಗಿರುವಂಥ ಒಂದು ಕ್ಷೇತ್ರ ಇಲ್ಲ ಅಂದರೆ ಮತ್ತೊಬ್ಬರನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತರುವಂಥದ್ದು ಎಷ್ಟು ಸಾಧ್ಯತೆ ಅನ್ನುವಂಥದ್ದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ ಕರ್ನಾಟಕದ ಜನ. ಅಷ್ಟೇ ಅಲ್ಲದೆ ದಿನನಿತ್ಯ ಒಂದೊಂದು ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅವರ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಯಾವುದೇ ರೀತಿಯಿಂದ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಾರ್ದೇನೆ ಇವತ್ತು ಆಗದೇ ಇರುವಂಥ ಒಂದು ಗ್ಯಾರಂಟಿಯನ್ನು ಹೇಳುವಂಥದ್ದನ್ನು ಅವ್ರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು 1,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಕೊಡ್ತಾ ಇರುವಂಥದ್ದು ಚಾಲನೆಯಲ್ಲಿದೆ. ಅದು ಅಲ್ಲದೆ 75 ಯೂನಿಟ್ ಕರೆಂಟನ್ನು ನಾವು ಈಗಾಗಲೇ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಅವ್ರು ಏನೇನು ಹೇಳ್ತಾ ಇದ್ದಾರೆ, ಈಗಾಗಲೇ ನಮ್ಮ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಚಲಾವಣೆಯಲ್ಲಿ ತಂದಿರುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ, ಮಾಡೋದನ್ನೇ ನಾವು ಹೇಳ್ತೀವಿ. ಆದರೆ ಅವ್ರು ಆ ರೀತಿ ಅಲ್ಲ, ಬೇರೆದವ್ರು ಕೊಟ್ಟಿರುವಂಥದ್ದನ್ನು ತಾವು ಮಾಡಿರುವಂಥ ಲೇಬಲ್ ಹಚ್ಚೋದು ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದ್ರ ಸಲಾಗಿ ಇನ್ನಾದರೂ ಸಹಿತ ನಮ್ಮ ಕರ್ನಾಟಕದ ಜನ ಭಾಳ ಪ್ರಬುದ್ಧರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಕಾಂಗ್ರೆಸ್ಸಿನವ್ರ ಮಾತಿಗೆ ಮರಳಾಗಲಾರ್ದೇನೆ ಅವರು ಸ್ವಂತ ವಿವೇಚನೆಯಿಂದ ಬರುವಂಥ ಮೇ ಚುನಾವಣೆಯಲ್ಲಿ 140ಕ್ಕಿಂತಲೂ ಹೆಚ್ಚು ಸ್ಥಾನಗಳಿಗೆ ಅವರ ಆಶೀರ್ವಾದವನ್ನು ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬರುವಂಥದ್ರ ಕಡೆ ಅವ್ರು ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಬೆಳಗಾವಿಯಲ್ಲಿ ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇದೆ, 40% ಕಮಿಷನ್ ಇದೆ ಅಂತ. ನೋಡಿ, ಈಗಾಗಲೇ ಅವರು ಎಲ್ಲ ರೀತಿಯಿಂದ ಹೇಳ್ಕೊತ ಬಂದಿದ್ದಾರೆ. ಅವ್ರು ಹೇಳಿಕ್ಕೆ ಏನೂ ಇಲ್ಲೇ ಇಲ್ಲ. ರಾಹುಲ್ ಗಾಂಧಿ ಬಗ್ಗೆ ಮೊದಲು ಈ ರಾಷ್ಟ್ರೀಯ ನೇತಾಗಿ ಅವರು ಹೊರಹೊಮ್ಮಿದ್ದಾರೆ. ಬೇರೆ ದೇಶಕ್ಕೆ ಹೋಗಿ ನಮ್ಮ ಕುಟುಂಬದ ಸಮಸ್ಯೆಯನ್ನು, ನಮ್ಮ ಕುಟುಂಬದ ಏನಾದರೂ ನ್ಯೂನತೆಗಳಿದ್ದರೆ ಇಲ್ಲಿ ಮಾತಾಡಬೇಕು. ಅದಕ್ಕೆ ಪಾರ್ಲಿಮೆಂಟ್ ಇರುವಂಥ ಜಾಗ ಇದೆ, ಅದಕ್ಕೆ ತನ್ನದೇ ಆಗಿರುವಂಥ ಮಾತಾಡಲಿಕ್ಕೆ ಒಂದು ಸ್ಥಳ ಇದೆ. ಅದನ್ನು ಹೋಗಿ ನಮ್ಮ ದೇಶದ ಮಾನ ಮರ್ಯಾದೆ ಅನ್ನುವಂಥದ್ದನ್ನು ಬೇರೆ ದೇಶಗಳಿಗೆ ಹೋಗಿ ಮಾತಾಡ್ತಾರೆ ಅಂದರೆ ಈ ದೇಶದ ಬಗ್ಗೆ ಎಷ್ಟು ಬದ್ಧತೆ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕಾಗ್ತದೆ. ಅವ್ರ ಮಾತಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಅವರು ಕರ್ನಾಟಕದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಮಾತಾಡುವಂಥ ಯಾವುದೇ ರೀತಿಯ ನೈತಿಕತೆ ಹಕ್ಕಿಲ್ಲ ಅವ್ರದ್ದು. ಸರ್, ಈಗ ಕಾಂಗ್ರೆಸ್ಗೆ ಬಿಜೆಪಿ ಅವರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರಾದರೂ ಕಾಂಗ್ರೆಸ್ನವ್ರು ಬರುವಂಥ ಚಾನ್ಸಸ್ ಇದೆ? ಸರ್, ನಿಮ್ಗೆ ಗೊತ್ತಿದೆಯಲ್ಲ, ಹೋದ್ಸಲ 20 ಜನ ಬಂದರು ನಮ್ಮ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ. ಈಗಲೂ ಸಹಿತ ಬರಲಿಕ್ಕೆ ತುದಿಗಾಲ ಮೇಲಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗಲಿ, ಇಲೆಕ್ಷನ್ ಡೇಟ್ ಅನೌನ್ಸ್ ಆಗಲಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತು JDSನವರು ಭಾರತೀಯ ಜನತಾ ಪಾರ್ಟಿ ಬರ್ತಾರೆ. ನಾವೇನು ಕೌಂಟ್ ಮಾಡಿಲ್ಲ, ನಿಮ್ಗೆ ಹೇಳ್ತೀವಿ, ಕಾಯ್ದು ನೋಡಿ. ಒಳಜಗಳ ಏನಿಲ್ಲ, ಯಾಕಂದ್ರೆ ಇಬ್ಬರು ಅವರೇನೆ ಇರುವಂಥ ಕ್ಷೇತ್ರವನ್ನು ಬಿಟ್ಟು ಮಹೇಶ್ ಕುಮಟಳ್ಳಿ ಅವರಿಗೆ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. ನಿಶ್ಚಿತವಾಗಿಯೂ ಸಹಿತ ಇಬ್ಬರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನು ಸ್ವಾಭಾವಿಕ ಇದ್ದೇ ಇರ್ತದೆ. ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಯಾರು ಟಿಕೆಟ್ ಕೊಡ್ತಾರೆ ಅವ್ರಿಗೆ ನಿಶ್ಚಿತವಾಗಿ ಅವ್ರು ಗೆಲ್ಲಿಸ್ತಾರೆ. ನಾನು ಅದ್ರ ಬಗ್ಗೆ ಏನು ಕೇಳಿಲ್ಲ.